ಈ ವಾರ ಸರಿಗಮಪ ವೇದಿಕೆ ಒಳಗೆ ನಮ್ಮ ಆರ್ಯ ಸಿಂಚನ ಅಂತಿಂತ ಹೆಣ್ಣು ನಾನಲ್ಲ ಅಂತೇಳಿ ಒಂದು ಸಾಂಗ್ ಹಾಡ್ಲು. ಯಾವ ಮಟ್ಟಿಗೆ ಸಾಂಗ್ ಹಾಡ್ಲಿ ಅಂದ್ರೆ ಒಂಥರ ಇಡೀ ಸರಿಗಮಪ ವೇದಿಕೆನ ಪಿನ್ ಡ್ರಾಪ್ ಸೈಲೆಂಟ್ ಕುಂತಿದ್ದಕ್ಕೆ ಹಾಡು ಕೇಳ್ಕೊಂತ ಅಷ್ಟು ಮಸ್ತಾಗಿ ಹಾಡು ಹಾಡಿರು. ಮತ್ತು ಈಕಿ ಹಾಡು ಕೇಳ್ಕಾಸ್ ವಿ.ಪಿ. ಸರ್ ಅಂತ್ರಿ ಒಂದು ಕ್ಷಣ ದಂಗ ಆಗಿಬಿಟ್ರು. ಆನಂತರ ಅರ್ಜುನ್ ಜನ್ಯ ಸರ್ ಕೂಡ ಸೇಮ. ಯಾಕಂದ್ರೆ ಕೇವಲ 6 ವರ್ಷದ ಬಾಲಕಿ ಇಷ್ಟು ಮಟ್ಟಿಗೆ ಇಂತಿಂಥ ಚಲೋ ಚಲೋ ಹಾಡುಗಳನ್ನ ಚಾಯ್ಸ್ ಮಾಡಿ ಅವುಗಳನ್ನು ಈ ರೀತಿಯ ಪ್ರೆಸೆಂಟೇಷನ್ ಕೊಡ್ತಾಳಂದ್ರೆ ಅದು ಸಾಧಾರಣ ಕೆಲಸ ಅಲ್ಲ, ಅಸಾಧಾರಣ ಕೆಲಸ. ಬಟ್ ಅದನ್ನೆಲ್ಲ ಸಾಧ್ಯ ಮಾಡಿ ತೋರ್ಸಾಕಿ ಒಬ್ಬಾಕಿ ಆಕಿ ನಮ್ಮ ಆರ್ಯ ಸಿಂಚನ. ಏನು ಮಸ್ತ್ ಹಾಡ್ಲಂದ್ರೆ ಈ ಹಾಡ ಈ ಒಂದು ಕ್ಷಣ ಒರಿಜಿನಲ್ ಸಿಂಗರ್ ಕೂಡ ಈ ಹಾಡಿನ ಕೇರ ಒಂದು ಕ್ಷಣ ಈ ಹುಡುಗಿ ಈ ಹಾಡನ್ನು ಹೆಂಗೆ ಹಾಡಕ್ಕೆ ಸಾಧ್ಯ ಅಂತೇಳಿ ಅನಿಸ್ತೈತಿ. ಅಷ್ಟು ಮಟ್ಟಿಗೆ ಬೆಟರ್ ಕ್ವಾಲಿಟಿ ಒಳಗೆ ನಮ್ಮ ಆರ್ಯ ಸಿಂಚನ ಆ ಹಾಡನ್ನು ಹಾಡಿಳು. ಈಗ ನೋಡ್ರ ಇಷ್ಟ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಲ್ಲ, ಬಹಳಷ್ಟು ದೊಡ್ಡದೈತಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹಾಡು ಹಾಡತ್ತಾಳ ನಮ್ಮ ಆರ್ಯ. ಆದ್ದರಿಂದ ಆರ್ಯ ಸಪೋರ್ಟ್ ಮಾಡೋದಂತೀರಿ ನಮ್ಮ ಕರ್ತವ್ಯ ಐತಿ. 100% ನಾವು ಸಪೋರ್ಟ್ ಮಾಡೋಣ. ಮತ್ತು ಆನಂತರ ಒಂದು ಟಾಸ್ಕ್ ಕೂಡ ಆಡಿಸಿರು. ಏನಂದ್ರೆ 120 ವರ್ಷ ಆಗ್ಬೇಕು ನಮ್ಮ ಅನುಶ್ರೀ ಅವರ ಸೇಮ್ ಇದ ಸರಿಗಮಪ ವೇದಿಕೆಗೆ ಆ್ಯಂಕರ್ ಆಗಿದ್ರೆ ಹೆಂಗಿರ್ತೈತಿ ಅಂತೇಳಿ ಅದನ್ನು ಕೂಡ ಮಾಡಿರು. ಅದು ಕೂಡ ಮಸ್ತ್ ಆಗಿತ್ತು, ಒಂಥರ ಬೆಸ್ಟ್ ಅಂತೇಳಿ ಹೇಳ್ಬೋದು. ಇದಾಗಿತ್ತು ಇಂದಿನ ಸರಿಗಮಪ ವೇದಿಕೆ ಆರ್ಯ ಸಿಂಚನ ಎಪಿಸೋಡ್ ನ್ಯೂಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ರಿ. ಮತ್ತು ಚಾನಲ್ಗೆ ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ.